ಹೋಳಿ ಹಬ್ಬದ ದಿನವೇ ಯುವಕರ ಮಧ್ಯೆ ಮಾರಾಮಾರಿ ನಡೆದಿದೆ. ಲಾಲ್ಬಾಗ್ನ ಬೊಟಾನಿಕಲ್ ಗಾರ್ಡನ್ ಬಳಿ ನಡೆದಂತ ಘಟನೆ ಇದು. ಮಾರ್ಚ್ 14ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ. ಲಾಲ್ಬಾಗ್ನಲ್ಲಿ ನೇಪಾಳ ಮೂಲದವರಿಂದ ಹೋಳಿ ಆಚರಣೆ ಮಾಡಲಾಗಿತ್ತು. ಬಣ್ಣ ಎರಚುವಂತ ಭರದಲ್ಲಿ ಸೋಡಾ ಅಂಗಡಿಗೆ ನುಗ್ಗಿದ್ದಾರೆ ಆರೋಪಿಗಳು. ಟೇಬಲ್ ಬೀಳಿಸಿದ್ದಕ್ಕೆ ಬೈದಿದ್ರು ಈ ಸೋಡಾ ಅಂಗಡಿ ಮಾಲೀಕರು. ಎಲ್ಲರೂ ಒಟ್ಟಿಗೆ ಬಂದಿದ್ರಿಂದ ಪೈಪ್ನಲ್ಲಿ ಹೊಡೆಯೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಎಲ್ಲರನ್ನೂ ಕರೆದಿದ್ದಂಥ ಆರೋಪಿಗಳು ಸ್ಥಳೀಯರು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಕರೆದ್ರಂತೆ. ಈ ವೇಳೆ ಗುಂಪಾಗಿ ಬಂದು ಸೋಡಾ ಅಂಗಡಿಯವನ ಮೇಲೆ ಹಲ್ಲೆ ಮಾಡಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸಿದ್ದಾಪುರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಗಾಯಾಳು. 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಹೋಳಿ ಹಬ್ಬದ ದಿನದಂದೇ ನಡೆದಿರುವಂತಹ ಘಟನೆ ಇದು. ಮಾರ್ಚ್ 14ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ 14ನೇ ತಾರೀಕು ಸಂಜೆ 4:15 ಸುಮಾರಿಗೆ ಒಂದು ಗುಂಪು ಘರ್ಷಣೆಯ ದೃಶ್ಯಗಳು ನಾವು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗಿರೋದನ್ನು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿ 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದೇವೆ. ಹಾಗೂ ಇನ್ನಿತರೆ ಕಿಡಿಗೇಡಿಗಳನ್ನು ಗುರುತಿಸಿ ಅಗತ್ಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಹಿನ್ನೆಲೆ ಏನಂದರೆ, ಒಂದು ನೇಪಾಳಿ ಮೂಲದ ಈ ಕುಟುಂಬಗಳು ಬಂದಿರ್ತವೆ. ಅಲ್ಲಿ ಅವರವರ ಒಳಗೆ ಮಧ್ಯಾಹ್ನ ಆದ ಜಗಳದ ದೃಶ್ಯಗಳು. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ 14ನೇ ತಾರೀಕು ಸಂಜೆ 4:15 ಸುಮಾರಿಗೆ ಒಂದು ಗುಂಪು ಘರ್ಷಣೆಯ ದೃಶ್ಯಗಳು ನಾವು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗಿರೋದನ್ನು ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ದೂರು ದಾಖಲಿಸಿ 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದೇವೆ. ಹಾಗೂ ಇನ್ನಿತರೆ ಕಿಡಿಗೇಡಿಗಳನ್ನು ಗುರುತಿಸಿ ಅಗತ್ಯ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಹಿನ್ನೆಲೆ ಏನಂದರೆ, ಒಂದು ನೇಪಾಳಿ ಮೂಲದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಮಾರ್ಚ್ 14ನೇ ತಾರೀಕು ಹೋಳಿ ಹಬ್ಬದ ದಿನದಂದು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳ ಅರೆಸ್ಟ್ ಕೂಡ ಆಗಿದೆ. ಪೊಲೀಸರು ಏನ್ ಹೇಳ್ತಾರೆ? ತನಿಖೆ ಎಲ್ಲಿಗೆ ಬಂತು? ಏನು ಹೋಳಿ ಹಬ್ಬದ ದಿನ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು, ಅದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇರುವಂತದ್ದು ವಿಡಿಯೋಗಳು. ಏನು ಅಲ್ಲಿ ಹೋಳಿ ಆಚರಣೆಯನ್ನ ಮಾಡ್ಲಿಕ್ಕೆ ನೇಪಾಳದ ಅವರು ಸಾಕಷ್ಟು ಜನ ಎಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡಿದ್ರು. ಒಟ್ಟಾಗಿ ಹೋಳಿ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ರು ಬಣ್ಣ ಹಚ್ಚಾಡುವ ಸಂದರ್ಭದಲ್ಲಿ ಅಲ್ಲಿದ್ದಂತ ಅಂಗಡಿಗಳಿಗೆ ಹೋಗಿ ಅಲ್ಲೂ ಕೂಡ ನುಗ್ಗಿ ದಾಂಧಲೆಯನ್ನ ಮಾಡಿರುವಂತದ್ದು, ಅಂಗಡಿಗಳಿದ್ದಂತ ಕೆಲವು ವಸ್ತುಗಳನ್ನ ಬೀಳಿಸಿರುವಂತದ್ದು. ಇದೇ ವಿಚಾರವಾಗಿ ಅಂಗಡಿವರೆಗೂ ಮತ್ತು ಅವ್ರಿಗೂ ಕೂಡ ಒಂದಿಷ್ಟು ಇನ್ಸಿಡೆಂಟ್ ಜಗಳಗಳಾಗುತ್ತೆ. ಅದಾದ್ಮೇಲೆ ಹೊರಗೆ ಬರ್ತಾರೆ. ಹೊರಗೆ ಬಂದ್ಮೇಲೆ ಅವರವರೇ ಹೋಳಿ ಆಡ್ಕೊಂಡು ಗಲಾಟೆಯನ್ನ ಮಾಡ್ಕೊಳ್ಳುವಂಥದ್ದು, ಅಲ್ಲೇ ಇದ್ದಂತಹ ಪೈಪ್ ಗಳನ್ನ ತೆಗೆದುಕೊಂಡು ಹೊಡೆದಾಡ್ಕೊಂಡಿರುವಂತದ್ದು. ಅಂದ್ರೆ ಬೇರೆ ಯಾರು ಕೂಡ ಎಂಟ್ರಿ ಆಗಿಲ್ಲ. ಏನು ಹೋಳಿ ಆಡ್ಲಿಕ್ಕೆ ಬಂದಿದ್ದಂತ ಗುಂಪು ಏನಿತ್ತು, ಆ ಗುಂಪಿನಲ್ಲಿ ಒಟ್ಟು 2 ಗುಂಪುಗಳಾಗುತ್ತೆ. 2 ಗುಂಪುಗಳಾಗಿ ಗಲಾಟೆಯನ್ನ ಮಾಡ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿರುವಂತದ್ದು. ಇದನ್ನ ವಿಡಿಯೋಗಳನ್ನ ಮಾಡಿ ಕೊನೆಗೆ ವೈರಲ್ ಆಗಿರುವಂತದ್ದು. ಸದ್ಯ ಯಾವ ಇನ್ಸಿಡೆಂಟ್ ಅಂತ ಆಗುತ್ತೆ, ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಸಿದ್ದಾಪುರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಿರುವಂತದ್ದು. 3ರನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕಾಗಿ ಈ ಗಲಾಟೆ ಆಗಿದೆ, ಮತ್ತೆ ಇದ್ರ ಹಿಂದೆ ಏನಾದ್ರು ಬೇರೆ ಉದ್ದೇಶಗಳಿತ್ತು, ಹಳೆ ದ್ವೇಷದಿಂದಲೇ ಏನಾದ್ರೂ ಹಬ್ಬದ ನೆಪದಲ್ಲಿ ಗಲಾಟೆಯನ್ನ ಮಾಡ್ಕೊಂಡ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವರ ಆರ್ಭಟ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲಿಂದನೋ ಕೆಲಸಕ್ಕೆ ಅಂತ ಬಂದಂತವ್ರು ಇಲ್ಲಿ ಬಂದು ಸ್ಥಳೀಯವಾಗಿ ಬೇಕಾಬಿಟ್ಟಿಯಾಗಿ ವರ್ತನೆಯನ್ನ ಮಾಡುವಂತದ್ದು. ಯಾರ ಭಯ ಇಲ್ಲ ಇವರಿಗೆ, ಕಾನೂನಿನ ಭಯ ಕೂಡ ಇಲ್ಲ.
ಪೊಲೀಸರು ಎದುರುಗಡೆನೆ ಇರ್ತಾರೆ, ಪೊಲೀಸರು ಎದುರಿಗಿದ್ರು ಕೂಡ ಯಾರಿಗೂ ಕೂಡ ಕೇರ್ ಮಾಡಲ್ಲ, ಪೊಲೀಸರು ಕೂಡ ಅದೇ ರೀತಿಯಾಗಿ ಯಾವುದೇ ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳೋದಿಲ್ಲ. ಸೊ ಇಂಥವ್ರ ಮೇಲೆ ಒಂದು ಕಣ್ಣನ್ನ ಇಡೋದಿಲ್ಲ ಪೊಲೀಸರು, ಯಾಕಂದ್ರೆ ಕೆಲ್ಸಕ್ಕೆ ಅಂತ ಬಂದವರು ಯಾವಾಗ ಯಾರಿಗೆ ಏನ್ ಮಾಡಿ ಹೋಗ್ತಾರೆ ಅಂತದ್ದು ಹೇಳಿಕ್ ಬರಲ್ಲ. ಸಾಕಷ್ಟು ಜನ ಕೊಲೆ ಪ್ರಕರಣಗಳಲ್ಲಿ ಈಗ ಹೊರಗಡೆಯಿಂದ ಬಂದಿದ್ದಂತವ್ರೆ ಭಾಗಿಯಾಗ್ತಾರೆ. ಇವ್ರಿಗೂ ಕೂಡ ಆ ರೀತಿಯಾಗಿ ಯಾವುದೇ ಭಯ ಇಲ್ಲ. ಓಪನ್ ಪ್ಲೇಸ್ ನಲ್ಲಿ ನೂರಾರು ಜನರು ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ದೊಣ್ಣೆಗಳನ್ನ ಪೈಪ್ಗಳನ್ನ ತೆಗೆದುಕೊಂಡು ಹಲ್ಲೆಯನ್ನ ಮಾಡುವಂತದ್ದು ಮತ್ತೆ ಏನು ಸಮಾಜದಲ್ಲಿ ಅಶಾಂತಿಯನ್ನ ಕಾಪಾಡೋದಂತ ಹೇಳ್ತೀವಿ, ಈ ರೀತಿಯಾಗಿ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಇಂಥದ ವಿರುದ್ಧ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಬೇಕು. ಪೊಲೀಸ್ ಹೊಯ್ಸಳ ಬೀಟ್ ಪದ್ಧತಿ ಏನೈತೆ ಅವರು ಕೂಡ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಎದುರಿಗೆ ಏನೇ ನಡೀತಾ ಇದ್ರು ಕೂಡ ಯಾರು ತಲೆನೇ ಕೆಡ್ಸ್ಕೊಳ್ಳಲ್ಲ, ಸುಮ್ನೆ ನಿಂತಿರ್ತಾರೆ ಅಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಪೊಲೀಸರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಪೊಲೀಸರು ಬಂದು ಯಾರು ಕೇಳಕ್ ಹೋದ್ರು ಪೊಲೀಸ್ನ ಕ್ಯಾರನ್ನು ಕೂಡ ಅಲ್ಲಿ ಇರೋದಿಲ್ಲ. ಹೀಗಾಗಿ ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡ್ರೆ, ಕಾನೂನು ಕ್ರಮನ ಮಾಡ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿದ್ರೆ, ವಿರುದ್ಧ ರೌಡಿ ಪಟ್ಟಿಗಳನ್ನ ಈ ತರ ತೆಗೆದ್ರೆ ಸೊ ಇವ್ರಿಗೆ ಭಯ ಇರ್ತದೆ ಕಾನೂನಿನ ಮೇಲೆ ಅಂತ ಸ್ಥಳೀಯರು ಆರೋಪವನ್ನ ಮಾಡಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಎಲ್ಲ ಡೀಟೇಲ್ಸ್ಗೆ.